स्वागत है आपका बी न्यूज नेशन में। मैं हूं आबिद हुसैन शेख। बंजारा समाज से सेवालाल एयरपोर्ट नाम रखने की मांग। आज बीजापुर में गुलबर्गा जिले में हवाई अड्डा बनाने के लिए बंजारा समाज के खेतों और घरों को प्रशासन ने इस भरोसे से लिया था कि यहां पर मौजूदा सेवालाल और मरियम्मा देवी के देवस्थान को नुकसान न पहुंचाते हुए हवाई अड्डे का निर्माण करेंगे, मगर प्रशासन वादा खिलाफी करते हुए देवस्थान को गिरा दिया है, जिसका विरोध व्यक्त करते हुए बंजारा समाज ने अपने कई मांग जैसे देवस्थान का उसी जगह पर पुनर्निर्माण करना, हवाई अड्डे का नाम संत श्री सेवालाल के नाम पर रखना और निराश्रितों को घर, शिक्षा, उद्योग और सब्सिडी वाले लोन देने की मांग करते हुए आज बीजापुर जिला अधिकारी को मनवी पत्र सौंपा। सेवालाल महाराज की जय, सेवालाल महाराज की जय। ಬಿ.ಎಸ್. ಯಡಿಯೂರಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರವರ ಮುಖಾಂತರ सेवालाल महाराज की जय। ಗುಲ್ಬರ್ಗ ಜಿಲ್ಲೆ ಮದಿಹಾಳ ತಾಂಡದಲ್ಲಿ ಇವತ್ತು ಸೇವಾಲಾಲ್ ಮತ್ತು ದುರ್ಗಾದೇವಿಯ ಮಂದಿರವನ್ನು ಭಾಳಷ್ಟು ಹೀನಾಯವಾಗಿ ಅದನ್ನು ಕೆಡವಿ ಆ ನಂತರ ಇರತಕ್ಕಂಥ ಏನಲ್ಲಿ ಪ್ರಾಪರ್ಟಿ ಭಾಳಷ್ಟು ಸಮಾಜಕ್ಕೆ ನೋವು ಮಾಡುವ ರೀತಿಯಲ್ಲಿ ಇವತ್ತು ಏನು ಕಾರ್ಯ ಮಾಡಿದ್ದಾರೆ. ಅದಕ್ಕೆ ಬಿಜಾಪುರ ಜಿಲ್ಲೆ ಬಂಜಾರ ಸಮಾಜದಿಂದ ಅದನ್ನು ಖಂಡಿಸ್ತೀವಿ, ಅದನ್ನು ತೀವ್ರವಾಗಿ ಅದನ್ನು ಖಂಡಿಸ್ತೀವಿ. ಅದೇ ರೀತಿಯಾಗಿ ಇವತ್ತು ರಾಜ್ಯದ ಜನತೆ ಮತ್ತು ಗುಲ್ಬರ್ಗ ಜಿಲ್ಲೆಯ ಜನತೆಯ ಏನು ಒಂದು ಕನಸಿದೆ, ಇವತ್ತು ಆ ವಿಮಾನ ನಿಲ್ದಾಣಕ್ಕೆ ಇವತ್ತು ಸೇವಾಲಾಲರ ಹೆಸರನ್ನು ಏನು ಇಡಬೇಕಂತೇಳಿ ಏನು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಅದನ್ನು ಸರ್ಕಾರ ತೀವ್ರಗತಿಯಿಂದ ಪರಿಶೀಲನೆ ಮಾಡಿ ಸೇವಾಲಾಲರ ಹೆಸರನ್ನು ಇಡಬೇಕಂತೇಳಿ ನಾವು ಆಗ್ರಹ ಕೂಡ ಮಾಡ್ತೀವಿ. ಈ ಇವತ್ತಿನ ಮೀಡಿಯಾದವರಿಗೆ ನಮಸ್ಕಾರಗಳು. ನನ್ನ ಹೆಸರು ಬಿ ಲಮಾಣಿ, ರಾಷ್ಟ್ರೀಯ ಕ್ರಾಂತಿ ದಳ ರಾಜ್ಯ ಸಂಚಾಲಕು, ಬಿಜಾಪುರ ಜಿಲ್ಲಾ. ಇವತ್ತಿನ ದಿವಸ ನಾವು ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಡೆದಂಥ ಪ್ರಕರಣದಲ್ಲಿ ನಾವು ಎಲ್ಲರೂ ಬಂಜಾರ ಸಮಾಜದವರು ಕೂಡಿದ್ದೇವೆ. ಅಲ್ಲಿ ಏರ್ಪೋರ್ಟಲ್ಲಿ ಜಾಗ ಏನು ತಗೊಂಡಿದ್ದಾರೆ, ಅಲ್ಲಿ ನಮ್ಮ ಮರಿಯಮ್ಮ ಮತ್ತು ಶ್ರೀ ಸೇವಾಲಾಲರ ಗುಡಿಯನ್ನು ಕೆಲವು ಅಧಿಕಾರಿಗಳು, ಕೆಲವು ರಾಜಕೀಯ ಪುಡಾರಿಗಳು ಕೂಡಿ ನಮ್ಮ ಸಮಾಜದ ದೇವರಾದ ಸಂತ ಶ್ರೀ ಸೇವಾಲಾಲ್ ಮತ್ತು ಮರಿಯಮ್ಮ ದೇವರದ ಗುಡಿಯನ್ನು ಧ್ವಂಸಗೊಳಿಸಿದ್ದಾರೆ. ಧ್ವಂಸಗೊಳಿದ್ದಕ್ಕಾಗಿ ನಮ್ಮ ಎಲ್ಲರ ಸಮಾಜದ ವತಿಯಿಂದ ಅವರಿಗೆ ನಾವು ಧಿಕ್ಕಾರವನ್ನು ಇದು ಮಾಡಿತ್ತು. ಇವತ್ತಿನ ದಿವಸ ನಾವು ಜಿಲ್ಲಾ ಆಡಳಿತದಿಂದ ನಮ್ಮ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ. ಕೆಲವೇನು ದುಷ್ಕರ್ಮಿಣಿಗಳು ಇದು ಧ್ವಂಸ ಮಾಡಿದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ. ಇವತ್ತು ಬಂಜಾರ ಸಮಾಜಕ್ಕೆ ಒಂದು ಆಘಾತಕಾರಿ ಸಂಗತಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ನಿರ್ಮಾಣವಾದಂಥ ಏರ್ಪೋರ್ಟ್ಗೆ ಸಂತ ಸೇವಾಲಾಲರ ಹೆಸರು ಇಡ್ತೀವಿ ಅಂತೇಳಿ ಮೊದಲು ಹೇಳಿದರು. ತದನಂತರ ಬಂಜಾರ ಸಮಾಜದ ಎಲ್ಲ ಭೂಮಿಯನ್ನು ಪಡ್ಕೊಂಡು ಇವತ್ತು ಸರ್ಕಾರ ಮೋಸ ಮಾಡಿದೆ. ಅದರ ಜೊತೆಗೆ ಆ ಭೂಮಿಯಲ್ಲಿರ್ತಕ್ಕಂಥ ಸಂತ ಸೇವಾಲಾಲರ ದೇವಸ್ಥಾನ ಮತ್ತು ಮಾತಾ ಮರಿಯಮ್ಮ ದೇವಿ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಲಂಬಾಣಿ ಬಾಂಧವರ ಪರವಾಗಿ ನಾವು ಅದನ್ನು ಖಂಡಿಸಿ ಕರ್ನಾಟಕದ ರಾಜ್ಯ ತುಂಬೆಲ್ಲ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮದು ಭಾಷೆ ಒಂದೇ, ನಮ್ಮ ಸಂಸ್ಕೃತಿ ಒಂದೇ, ನಮ್ಮ ನೀತಿ ಒಂದೇ. ನಾವು ನೀತಿ ಬಿಟ್ಟು, ಭಾಷೆ ಬಿಟ್ಟು, ಸಂಸ್ಕೃತಿ ಬಿಟ್ಟು ಎಲ್ಲೇ ಅಲಗಾಡೋರಲ್ಲ. ರಾಜಕೀಯ ಪಕ್ಷದಲ್ಲಿ ನಮ್ಮವ್ರು ಅಂಥೇಳಿ ಎಲ್ಲರಿಗೂ ನಾವು ಪ್ರೀತಿಸುವ ಜನಾಂಗಕ್ಕೆ ಈ ಥರ ಅನ್ಯಾಯ ಏನು ಮಾಡ್ತಾ ಇದ್ದಾರಲ್ಲ ಅದು ಪ್ರತಿಭಟನೆ, ಉಗ್ರ ಹೋರಾಟ ಆಗತ್ತೆ. ನಾವು ಯಾವುದಕ್ಕೂ ಹೋರಾಟ ಮಾಡ್ತಾ ಇಲ್ಲ. ಇವಾಗ ನಮ್ಗೆ ಅನ್ಯಾಯ ಆಗಿದೆ. ನಾವು ಯಾವುದಕ್ಕೂ ದೇವಸ್ಥಾನಕ್ಕೆ ಮತ್ತೊಂದು ನಾವು ಎಲ್ಲ ದೇವಸ್ಥಾನಗಳಿಗೆ ನಾವು ತಾರತಮ್ಯ ಮಾಡ್ತಾ ಇಲ್ಲ.
ನಮ್ಮ ಬಂಜಾರ ಸಮುದಾಯಕ್ಕೆ ಯಾಕೆ ಅಷ್ಟು ಕೀಳುಮಟ್ಟದಲ್ಲಿ ನೋಡುವ ಉದ್ದೇಶವಾಗಿದೆ. ಆ ಉದ್ದೇಶಕ್ಕೆ ನಾವು ಪ್ರತಿಭಟಿಸ್ತೇವೆ, ಖಂಡಿಸ್ತೇವೆ. ನಾವು ಒಂದೇ ಮಾತು, ಒಂದೇ ನುಡಿ, ನಾವು ಶ್ರಮಪಟ್ಟು, ನಾವು ಬಂಜಾರ ಸಮುದಾಯದವರು, ನಾವು ಕಷ್ಟಪಟ್ಟು ಬೆವರು ಹನಿ ಸುರಿಸಿ ದುಡಿದು ತಿನ್ನೋರು. ನಮ್ಮ ಸಮಾಜಕ್ಕೆ, ನಮ್ಮ ಸೇವಾಲಾಲ ಮತ್ತು ಮರಿಯಮ್ಮಕ್ಕೆ ಏನು ಅನ್ಯಾಯ ಮಾಡಿರ್ತಾರಲ್ಲ, ಅದು ನಾವು ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ಕಲಿಸುವಂಥ ವ್ಯವಸ್ಥೆಯನ್ನು ನಮ್ಮ ಬಂಜಾರ ಸಮುದಾಯ ಕಡ್ಡಾಯವಾಗಿ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಮಾಡ್ತಾರೆ. ನಮ್ಮ ಧರ್ಮಗುರುಗಳಾದಂಥ ಸಂತ ಶ್ರೀ ಸೇವಾಲಾಲರು ಮರಿಯಮ್ಮ ದೇವಿಯವರ ಮಂದಿರವನ್ನು ಧ್ವಂಸ ಮಾಡಿದ್ದು ನಮಗೆ ಇಡೀ ಭಾರತದ ಬಂಜಾರ ಸಮಾಜಕ್ಕೆ ಒಂದು ದೊಡ್ಡ ಅಪಮಾನ ಆಗಿದೆ. ನಾವು ಬಂಜಾರರು ನಮ್ಮದೇ ಆದಂಥ ಒಂದು ರೀತಿ ನೀತಿ ರಿವಾಜು ಸಂಸ್ಕೃತಿ ಇದೆ. ಬಂಜಾರ ಜನರು ಗುಲ್ಬರ್ಗಾದಲ್ಲಿ ಹಿಮಾಲ್ ನಿಲ್ದಾಣದವರು 700 ಜಮೀನು ಅಕ್ವೈರ್ ಮಾಡಿಕೊಂಡಾಗ ಮ್ಯಾಕ್ಸಿಮಮ್ 90% 600 ಚಿಲ್ಲರ್ ಜಮೀನನ್ನು ನಮ್ಮ ಸಮಾಜದವರಿಗೆ ಕೊಟ್ಟಂಥ ನಿದರ್ಶನವಿದೆ. ಆದ್ರೂ ನಮ್ಮ ಧರ್ಮಗುರುಗಳು ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಗೆ ಧ್ವಂಸ ಮಾಡೋದು, ಕಿತ್ಕೊಳ್ಳೋದು, ಯಾರಿಗೂ ಕೇಳಾರದೆ ಹೇಳಾರದೆ ಧ್ವಂಸ ಮಾಡಿದ್ದು ಭಾಳ ನೋವುಂಟಾಗಿದೆ. ಇದರಿಂದ ನಾವು ಇಡೀ ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ಇದು ಒಂದೇ ಹಂತದಲ್ಲೆಲ್ಲ, ಅದು ಎಲ್ಲಿವರೆಗೆ ನಮ್ಮ ಬಂಜಾರ ಸಮಾಜದ ಧರ್ಮಗಳು ಅಂದ ಸಂತ ಸೇವಾಲಾಲ್ ಮತ್ತು ಮರಿಯಮ್ಮರ ದೇವಸ್ಥಾನ ಇದ್ದ ಸ್ಥಾನದಲ್ಲೇ ನಿರ್ಮಾಣ ಮಾಡುವ ತನಕ ನಾವು ಮಾತ್ರ ತುಂಬ ಹೋರಾಟ ಮಾಡಬೇಕಾಗಿದೆ. ಇದು ನಮಗೆ ಆಗ್ತಿರ್ತಕ್ಕಂಥ ಅನ್ಯಾಯ. ಈ ಅನ್ಯಾಯ ಸರಿಪಡಿಬೇಕಾದ್ರೆ ಮಾನ್ಯ ಸರ್ಕಾರ ಇದನ್ನು ಎಚ್ಚರಗೊಳ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಮೇಲೆ ಭರವಸೆ ಇದೆ, ನಮ್ಮ ಸಮಾಜದ ಮೇಲೆ ಅವ್ರ ಪ್ರೀತಿಯೂ ಇದೆ. ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಕೆಲಸಗಳು ಭಾಜಪದವರು ಮಾಡಿದ್ದಾರೆ. ಆದರೆ ಆ ವಿಮಾನ ನಿಲ್ದಾಣಕ್ಕೆ ನಮಗೆ ಸಮಾಧಾನ ಆಗಬೇಕಾದ್ರೆ ಶ್ರೀ ಸಂತ ಸೇವಾಲಾಲರ ಹೆಸರನ್ನು ಇಟ್ಟು ಈ ಒಂದು ನಮ್ಮ ಬಂಜಾರ ಸಮಾಜಕ್ಕೆ ದೊಡ್ಡ ಹೆಸರು ಆದಂತ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರಿಗೆ ನಾನು ಮನವಿ ಮಾಡ್ಕೋತೀನಿ. ಅದೇ ರೀತಿ ನಾವು ಸನ್ಮಾನ್ಯ ಸರ್ಕಾರಕ್ಕೆ ಒತ್ತಡ ತರುವುದಂದರೆ ನಮ್ಮ ಜನರಿಗೆ ಕನಿಷ್ಠ ಸೌಜನ್ಯಕ್ಕಾದರೂ ಅಲ್ಲಿ ಜಮೀನು ಕಳ್ಕೊಂಡಂಥವರಿಗೆ, ಯುವಕರಿಗೆ ಒಂದು ಸರ್ಕಾರಿ ನೌಕರಿ ಆದರೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಇವತ್ತಿನ ದಿವಸ ಇವೆಲ್ಲ ನಮ್ಮ ಸಮಾಜ ಅಲ್ಲಿ 6 ತಾಂಡದಲ್ಲಿ ಕನಿಷ್ಠ ಅಂದ್ರೆ ಸಾವಿರಾರು ಜಾಸ್ತಿ ಇದೆ. ಒಂದು 2-3 ಸಾವಿರ ಜನರೇ ಇದ್ದಿರಬೇಕು. 6 ತಾಂಡೆ ಒಳ್ಳೆಯ ಒಂದು ನಿರ್ಧಾರ ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. ರಾಜ್ಪಾಲ್ ಚೌಹಾಣ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷರು. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।